ಬೇತಾಳ ಟೀ ಕುಡಿತೀಯಾ ಅಣ್ಣ? ಒಂದು ಸ್ಪೆಷಲ್ ಟೀ, ಶುಂಠಿ ಏಲಕ್ಕಿ ಜಾಸ್ತಿ ಚೆನ್ನಾಗಿ ಮಾಡಿ. ಬಿಸಿ ಬಿಸಿ ಶುಂಠಿ ಏಲಕ್ಕಿ ಎಲ್ಲ ಹಾಕಿ ಮಾಡಿಕೊಡ್ತೀನಿ. ಮತ್ತೆ ಬೇತಾಳ ಇದನ್ನು ಗಾಡಿ ಸ್ವಲ್ಪ ಜೋರಾಗಿ ಬೀಸ್ತಾ ಇದೆಯಲ್ಲ? ಲೇ ಆವಾಗ ನಾನು ಒಬ್ಬನೇ ಮಾತಾಡ್ತೀನಿ ಕಣೆ, ಏನಾದರೂ ಮಾತಾಡೆ. ಏನ್ ಮಾತಾಡ್ಲಿ? ಏನೋ ಒಂದು ನಮ್ಮೂರಲ್ಲಿ ರೋಡ್ ಯಾಕೆ ಹೀಗಿದೆ, ಈ ಸರಿ ಆದರೂ ಮಳೆ ಬೆಳೆ ಸ್ವಲ್ಪ ಚೆನ್ನಾಗಿ ಆಗ್ಬೋದಾ, ಏನೋ ಒಂದು. ನಿಜವಾಗ್ಲೂ ವಿಕ್ರಮೇನ ಇವತ್ತು ನೀನಾಗಿಲ್ಲ, ಬೇರೆ ವಿಕ್ರಮೇ ಕಾಣಿಸ್ತಿದೆ ನನಗೆ. ಬಟ್ ಆಕ್ಚುಲಿ ಈ ವಿಕ್ರಮ್ ಚೆನ್ನಾಗಿರೋದು. ಹೇಗೆ ಅದಿ? ಯಾಕೆ ನಗಾಡ್ತಿದ್ಯಾ? ನಾನು ಜೋಕ್ ಮಾಡಿದ್ನ? ಮತ್ತೆ ಯಾಕೆ ನಗಾಡ್ತಿದ್ಯಾ? ನನಗೆ ನನ್ನೇ ನೋಡಿ ಆಶ್ಚರ್ಯ ಆಗ್ತಿದೆ, ನಾನು ಹೀಗೆ ನಡ್ಕೋತಿರೋದು ಅಂತ. ಸಮಯಕ್ಕೆ ಎಲ್ಲನೂ ಬದಲಿಸೋ ಶಕ್ತಿ ಇರುತ್ತಂತೆ. ಸರ್ ತೋಳಿ ಸರ್, ಬಿಸಿ ಬಿಸಿ ಟೀ. ಥ್ಯಾಂಕ್ ಯು. ನಿಂಗೆ ಟೀನ ನೋಡಿದ್ರೆ ಏನ್ ನೆನಪಾಗುತ್ತೆ ಹೇಳು? ಒಂದು ನಿಮಿಷಮ್ಮ, ಕಾಲ್ ಸ್ವಲ್ಪ ಪಕ್ಕಕ್ಕೆ ಇಡ್ತೀನಿ. ಓಹ್ ಪರವಾಗಿಲ್ಲ, ನಿನ್ಗದೆಲ್ಲ ಇನ್ನೂ ನೆನಪಿದ್ಯಾ? ಹ್ಞೂ ಬೇತಾಳ, ಕೆಲವು ನೆನಪುಗಳು ಹಾಗೆ ಲೈಫ್ ಟೈಮ್ ಜೊತೆಗೆ ಇರುತ್ತೆ. ಮಜಾ ಏನು ಗೊತ್ತಾ, ನಾನಿನಿಗೆ ಧಮಕಿ ಹಾಕಿ ಮನೆಯಿಂದ ಆಚೆ ಹಾಕೋಣಂತ ಬಂದರೆ ಎಲ್ಲ ಉಲ್ಟಾ. ನೀನು ನೋಡಿದ್ರೆ ನನ್ನ ಕಾಲಿ ಟೀ ಚೆಲ್ಲಿ ನನ್ನನ್ನು ಹೊಡೆದ್ಬಿಟ್ಟೆ. ಯಾರಪ್ಪ ಇವಳು? ನಾನೇ ಒಬ್ಬ ರಾಕ್ಷಸ ಅಂದರೆ ನನ್ನನ್ನು ಮೀರಿದ ರಾಕ್ಷಸ ಅನ್ಕೊಂಡು ಮನೆ ಹೋಗ್ತಾ ಐತೆ. ಅಲ್ಲಿ ನೋಡಿದ್ರೆ ಏನಂದ್ಲು, ಹೆದರ್ಕೊಂಬಿಟ್ಲ ಅಂತ ಮನೆಯವರೆಲ್ಲ ಕೇಳಕ್ಕೆ ಶುರು ಮಾಡೋದು. ಪಾಪ ಅವ್ರಿಗೆ ಗೊತ್ತಿಲ್ವಲ್ಲ, ಅಲ್ಲಿಂದ ಎದ್ರುಕೊಂಡು ಹೊರಟೋಗಿದ್ದು ನಾನೇ ಅಂತ. ಸರಿ ಅಮ್ಮ ಕಾಲ್ ಮಾಡ್ತಾವಳೆ. ಹೇಳಮ್ಮ, ಎಲ್ಲಿದ್ಯಾ ನೀನು? ಇವಾಗ ಒಂದು ಸವಾರಿ ಇಳಿಸ್ತೆ ಅಮ್ಮ, ಆಟೋ ಸ್ಟ್ಯಾಂಡ್ ಕಡೆ ಹೋಗ್ತಾ ಇದ್ದೀನಿ. 3 ದಿನದಲ್ಲಿ ಮದುವೆ ಇಟ್ಕೊಂಡು ಇನ್ನು ನೀನು ಆಟೋ ಓಡಿಸ್ತಾ ಬಿದ್ದಿದ್ರೆ ಹೇಗೆ? ಎಲ್ಲ ಕೆಲಸಗಳು ನಾನೊಬ್ಳೆ ಮಾಡಕ್ಕಾಗತ್ತಾ? ಎಷ್ಟು ಕಡಂತೆ ನಾನೊಬ್ಳೆ ಓಡಾಡ್ಲಿ? ನಿಮ್ಮ ಅಪ್ಪನೋ ಒಂದ್ ಕೆಲಸ ಹೇಳಿದ್ರೆ ಅದನ್ನೇ ಮಾಡ್ಕೊಂಡ್ ಕೂತಿರ್ತಾರೆ. ಆಗ್ತಾ ಇಲ್ವೇ ನನ್ನ ಕೈಯಲ್ಲಿ? ಅಮ್ಮ ಯಾಕೆ ಬೇಜಾರು ಮಾಡ್ಕೋತೀಯಾ? ಒಂದು ಕೆಲಸ ಮಾಡು, ನಾನು ಅರ್ಧ ಗಂಟೆಲಿ ಮನೆಗೆ ಬರ್ತೀನಿ. ನಿಂಗೆ ಏನೇನು ಬೇಕು ಎಲ್ಲ ಒಂದು ಲಿಸ್ಟ್ ಮಾಡಿಡು, ಚಕ್ ಅಂತ ಹೋಗಿ ಮುಗಿಸ್ಕೊಂಡ್ಬಿಡೋಣ. ಅದೇನು ಚಕ ಚಕ ಅಂತ ಮುಗಿಸೋದು? ಅಡುಗೆಯವರು ಇಷ್ಟುದ್ದ ಲಿಸ್ಟ್ ಕೊಟ್ಟಿದ್ದಾರೆ. ಆ ದಿನಸಿ ತರಕಾರಿ ಇದನ್ನೆಲ್ಲ ಆರ್ಡರ್ ಕೊಟ್ಟು ಬರಬೇಕು. ಅದಾಗಿದ ತಕ್ಷಣ ಪುರೋಹಿತರು ಒಂದು ಪಟ್ಟಿ ಕೊಟ್ಟಿದ್ದಾರೆ, ಅದನ್ನ ತಗೊಂಡ್ಬರ್ಬೇಕು. ಪುರೋಹಿತರು ಪಟ್ಟಿನ? ಹ್ಞೂ ಕಣೆ. ಕಾಶಿ ಯಾತ್ರೆ ಪಂಚೆ, ಛತ್ರಿ, ಆಮೇಲೆ ಹುಡುಗನ್ ಚಪ್ಲಿ, ಹೋಮದ ಕುಂಡಕ್ಕೆ ಬೇಕಾಗಿರೋ ವಸ್ತುಗಳು, ಇಷ್ಟು ಉದ್ದ ಲಿಸ್ಟ್ ಇದೆ. ವಿಕ್ರಮ ಒಂದಿಷ್ಟು ಕೆಲಸಗಳನ್ನ ಹಂಚ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡು. ಯಾರು? ನಿನ್ನ ಅಳಿಯನ? ನಾವು ಕರೆದಿದ ತಕ್ಷಣ ಬಂದು ಕೆಲಸಗಳನ್ನೆಲ್ಲ ಹಂಚ್ಕೊಂಡು ಮಾಡ್ತಾನಾ? ಅಮ್ಮ, ಮದ್ವೆಗೆ ಮುಂಚೆ ನೀನು ಅವನಿಂದ ಈ ಥರದ ನಿರೀಕ್ಷೆಗಳನ್ನೇ ಇಟ್ಕೊಳಕ್ ಹೋಗ್ಬೇಡ. ಮದ್ವೆ ಆಗ್ಲಿ, ಆಮೇಲೆ ರಿಪೇರಿ ಮಾಡಿ ನಮ್ ದಾರಿಗೆ ತಗೊಳ್ಳೋಣ. ಸರಿ ಸರಿ, ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ನೀನು ಆದಷ್ಟು ಬೇಗ ಮನೆಗೆ ಬಾ. ಸರಿ ಆಯ್ತಮ್ಮ, ಬರ್ತೀನಿ. ಹಾಂ ಸರಿ ಸರಿ. ಮನೆ ಈ ಕಡೆ ಹೋಗ್ಬೇಕು, ನೋಡಿ ಈ ಕಡೆ ಏಟನ್ನು ತಗೊಳ್ಬೇಕು. ಹೇಳಿ
ಗೊತ್ತಲ್ಲ, ನನಗೆ ನಿನಗೊಂದು ಸರ್ಪ್ರೈಸ್ ಕೊಡ್ಬೇಕು ಅಂತ ಅನ್ನಿಸ್ತದೆ. ಅಲ್ಲ, ನಿನ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನನ್ನ ಜೊತೆ ಬರ್ಬೋದಾ? ಬಟ್ ಒಂದು ಕಂಡೀಷನ್ ಇದೆ. ನಾನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಅನ್ನೋದು ನಿನ್ಗೆ ಗೊತ್ತಾಗ್ಬಾರ್ದು. ಅದಕ್ಕೆ ನಿನ್ ಕಣಿಗೆ ಪಟ್ಟಿ ಕಟ್ಬೋದು. ಏನಾದ್ರೂ ನನ್ನ ಕೈ ಸರಿ ಕಿಡ್ನಾಪ್ ಮಾಡೋ ಪ್ಲಾನ್ ಇದೆಯಾ? ಅಂತ ಚಾನ್ಸ್ ಸಿಕ್ಕಿದ್ರೆ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇರೋದೆ. ಜೋಕ್ ಮಾಡಿದೆ ಜೋಕ್ ಚೆನ್ನಾಗಿ. ಬಟ್ ಇಲ್ಲಿದೆ, ಬಾ ತಿರುಗು. ಕಾಣಿಸ್ತಾ ಇದೆಯಾ ನಿಜವಾಗ್ಲೂ? ನಿಜ ಇಲ್ಲ ಗುಂಡ. ಬಾಗುತ್ತು. ಏನು ಮತ್ತೆ ಒಟ್ಟಿಗೆ ಓಡಾಡ್ತಿದ್ದಾರೆ? ಹೆಣ್ಣಿಗೆ ಬೇರೆ ಬಟ್ಟೆ ಕಟ್ಕೊಂಡಿದ್ದಾಳೆ ಇವಳು. ಬೈಕಲ್ಲಿ ಅಮೆರಿಕಾಗೆ ಹೋಗ್ಬಿಡ್ತದಲ್ಲ ಹೇಗೆ? ಪ್ರೀತಿಯನ್ನು ಅರಿಯಲು ಪದವಿ ಬೇಕೇನು, ಭಾವನೆಗಳ ಬಿಡಿಸಲು ಕೊಂಚ ಬೇಕೇನು, ನೀರಿನಲ್ಲಿ ಜುಮೀನು ಹೇಳುತ್ತೈತ ಗುಂಡ ಗುಂಡ ನಿಲ್ಸು 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 ಗುಂಡ. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ನನ್ನ? ಸರ್ಪ್ರೈಸ್ ಅಂತ ಗುಂಡ, ನಂಗೆ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗಲ್ಲ. ನೀನ್ ಸ್ವಲ್ಪ ಆದ್ರೂ ಹಿಂಟ್ ಕೊಡು. ಗೆಸ್ಟ್ ಮಾಡಿದ್ಮೇಲೆ ಸರ್ಪ್ರೈಸ್ ಅಲ್ಲಿ ಏನ್ ಮಜಾ ಇರುತ್ತೆ? ಸುಮ್ಮನೆ ಕುತ್ಕೊಳ್ಳೆ. ವಿಕ್ರಮ್, ವೇದ, ಈ ಗಯ್ಯ ನಿನ್ ಕರ್ಕೊಂಡು ಎಲ್ಲ ಹೋಗ್ತಿದ್ದ ನೀವನು? ಅದು ಅವಳ ಕಣ್ಣಿಗೆ ಬಟ್ಟೆ ಕಟ್ಟಿ ಏನ್ ನಡೀತಿದೆ ಇಲ್ಲಿ? ಸಾಕ್ಷಿ ಆಟೋ ಅಲ್ವಾ ಅದು? ನನ್ನ ಕಣ್ಣಿಗೆ ಬಿದ್ದಿದ್ದಲ್ದೆ ಅವಳ ಕಣ್ಣಿಗೂ ಬಿದ್ದುಬಿಟ್ರಾ? ವೇದ ಅಮೇರಿಕಾ ಟ್ರಿಪ್ಪನ್ನು ತಡೆಯೋದಕ್ಕೆ ಸಾಕ್ಷಿ ಏನಾದರೂ ಯೂಸ್ ಆಗ್ಬೋದಾ ನನಗೆ? ಹೆಚ್ಚಿ ಡೆಸ್ಟಿನೇಷನ್ ಬಂದ್ವಿ, ಇಳಿಬೇಡ. ತೆಗಿಯಂಗಿಲ್ಲ, ಬಾ. ಕರ್ಕೊಂಡು ಹೋಗ್ತಿದ್ದೀನಿ ತಾನೆ, ಮತ್ತೆ ನಿಂಗೆ